ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು ಬಂದು ಸುಮಾರು ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇರಲಿಲ್ಲ. ರೀಸನ್ ಏನಪ್ಪ ಅಂದರೆ ವರ್ಕ್ ಪ್ರೆಷರ್ ಜಾಸ್ತಿ. ಸೊ ಮೊನ್ನೆ ಕಂಟಿನ್ಯೂ ವೀಡಿಯೋಸ್ ಹಾಕಿದ್ದೀನಿ. ಸೋಮವಾರ ಹಾಕಿದ್ದೆ, ಮಂಗಳವಾರ ಇಲ್ಲ ಬುಧವಾರ ವೀಡಿಯೋ ಹಾಕಿದ್ದೀನಿ. ಅದು ಗುರುವಾರನೋ ಶುಕ್ರವಾರನ ಅಪ್ಲೋಡ್ ಆಗಿದೆ, ಬಟ್ ವೀಡಿಯೋ ಕೂಡ ಏನು ಅಷ್ಟೊಂದು ಓಡಿಲ್ಲ. ಗುರುವಾರ ಅಪ್ಲೋಡ್ ಆಗಿದೆ, ಏನು ಓಡಿಲ್ಲ ವೀಡಿಯೋ, ಬರೀ 12 ಜನ ಅಷ್ಟೇ ನೋಡಿರೋದು. ಸೊ ನಂದು ಎಲ್ಲಿ ಏನು ತಪ್ಪಾಗ್ತಾ ಇದೆ, ಎಲ್ಲಿ ನಾನು ಏನು ಸಣ್ಣ ಪುಟ್ಟ ಇದು ಮಾಡ್ಕೋತಾ ಇದ್ದೀನಿ ನಂಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾರಿಗಾದ್ರೂ ಏನಾದರೂ ನನ್ನ ಚಾನಲಲ್ಲಿ ಎಲ್ಲಾದರೂ ಚೇಂಜಸ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಡೈಲಿ ವೀಡಿಯೋಸ್ ಹಾಕ್ತಾ ಇರೋದು ಬಂದು ಸೇವಿಂಗ್ಸ್ ಆಗಿರ್ಬೋದು, ಮತ್ತು ಅಡುಗೆ ಮನೇಲಿ ನಾವು ಏನೆಲ್ಲ ಸೇವಿಂಗ್ಸ್ ಮಾಡ್ಬೋದು, ನಮ್ಮ ಹತ್ರ ಏನೆಲ್ಲ ಅಮೌಂಟ್ ಹೇಗೆಲ್ಲ ನಾವು ಉಳಿಸ್ಕೋಬೋದು, ಯಾವ ರೀತಿ ನಾವು ಅದನ್ನು ಮನೇಲಿ ಮಾಡೋ ಖರ್ಚಿಂದನೇ ಎಷ್ಟೆಷ್ಟು ದುಡ್ಡು ಉಳಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಡೈಲಿ ವಿಡಿಯೋಸ್ ಮಾಡಿ ಹಾಕ್ತಾ ಇರೋದು. ಸೊ ಇನ್ನೂ ಯಾರಿಗಾದ್ರೂ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ಆ ರೀತಿ ವಿಡಿಯೋಸ್ ಕೂಡ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ. ಎಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನಾನು ಮಾಡ್ಕೋತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಕಡಿಮೆ ಆಗ್ತಾಯಿದ್ರು. ಸೊ $42 ಆಗಿದೆ. ಇನ್ನೂ ಜಾಸ್ತಿ ಡಾಲರ್ ಆಗಬೇಕು, ನಾನು ಮಂತ್ಲಿ ಅಮೌಂಟ್ ಅರ್ನ್ ಮಾಡಬೇಕು ಅಂತ ಏನೆಲ್ಲ ಮಾಡ್ತಾಯಿದ್ದೀನಿ. ಬಟ್ ನಂದು ವರ್ಕ್ ಪ್ರೆಷರ್ ಇರೋದ್ರಿಂದ, ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನನಗೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಇರೋದನ್ನು ಬೇಗ ಹೇಗಾದರೂ ಮಾಡಿ ಹಾಕೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇದು ಆ್ಯಕ್ಚುಲಿ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ನಾನು ಉಪವಾಸ ಇದ್ದೆ ಗುರುವಾರ, ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಇದಕ್ಕೆಲ್ಲ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಇನ್ನೇನಿದೆ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಳೋದು ಇದೇನೆ ನನ್ನ ರೊಟೀನ್ ಆಗಿತ್ತು. ವಿಡಿಯೋಸ್ ಮಾಡಬೇಕು ಅಂದಾಗ ಕೂಡ ನನಗೆ ಔಟ್ಸೈಡ್ ಆಚೆ ಹೋಗೋದಾಗಿರ್ಬೋದು, ಇಲ್ಲ ನಾನು ಔಟ್ಸೈಡ್ ಏನು ಕೆಲಸ ಮಾಡ್ತೀನಿ ಅದು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಡೈಲಿ ಏನು ರೊಟೀನ್ ಇದೆ, ಅಡುಗೆ ಮನೆಯದಾಗಿರ್ಬೋದು, ಮನೆಯದಾಗಿರ್ಬೋದು, ಇಲ್ಲ ಪೂಜೆ ಮಾಡೋ ರೊಟೀನ್ ಆಗಿರ್ಬೋದು, ಇದನ್ನೇ ನಾನು ಕಂಟಿನ್ಯೂ ಮಾಡೋದು. ಎಲ್ಲಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಅದನ್ನು ಚೇಂಜಸ್ ಮಾಡ್ಕೋತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ ವೀಡಿಯೋಸ್ನ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋವಂಥ ಪ್ರತಿಯೊಂದು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಸೇವಿಂಗ್ಸ್ ಬಗ್ಗೆ ಹೇಳೋದಾದರೆ, ನಾನು ಪ್ರತಿದಿನ ತರಕಾರಿಯಲ್ಲಿ ಯಾವ ಥರ ಸೇವಿಂಗ್ಸ್ ಮಾಡೋದು, ಹಾಗೆ ಅದನ್ನ ಯಾವ ರೀತಿ ನಾವು ಆರ್ ಡಿ ಮಾಡ್ಬೋದು, ಅದರಲ್ಲೇ ಮತ್ತು ನಾವು ಗ್ಯಾಸ್ ಯಾವ ಥರ ಸೇವ್ ಮಾಡ್ಬೋದು, ಅಡುಗೆ ಮನೇಲಿ ಏನೆಲ್ಲ ನಾವು ಸೇವಿಂಗ್ಸ್ ಮಾಡ್ತೀವಿ ಅನ್ನೋದನ್ನ ನಾನು ಹೇಳಿದ್ನಲ್ಲ. ಇವಾಗ ಮತ್ತೆ ಇನ್ನೊಂದು ಸತಿ ಅದ್ರ ಬಗ್ಗೆನೇ ನಾನು ಕ್ಲಾರಿಟಿ ಕೊಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂದರೆ, ಏನು ನಮ್ಗೆ ಗೊತ್ತಿಲ್ಲದೆ ಇರೋದ ಅಂತ ಸುಮಾರು ಜನ ಅನ್ಕೋತಾರೆ. ಹಾಗೆ ಇವ್ರದ್ದು ಯಾವಾಗೂ ಇರೋದೇ, ಯಾವಾಗೂ ಒಂದೇ ಥರ ವಿಡಿಯೋಸ್ ಮಾಡ್ತಾರೆ, ಅದನ್ನೇ ನೋಡೋಕ್ಕಾಗೋದಿಲ್ಲ ಅಂತ ಸುಮಾರು ಜನ ಅನ್ಕೋತಾ ಇರ್ತಾರೆ. ಬಟ್ ನಾನಿರೋ ಸಿಚುವೇಷನಲ್ಲಿ, ಅಂದರೆ ನಾನು ಒಂದು ಇದರಲ್ಲಿ ಆಚೆ ಹೋಗೋದಾಗಿರ್ಬೋದು, ಇಲ್ಲ ಬೇರೆ ಒಂದು ಸಣ್ಣ ಪುಟ್ಟ ವೀಡಿಯೋಸ್ ಆಗಿರ್ಬೋದು ಮಾಡ್ಕೊಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನನಗೆ ಆಚೆದು ಹೋಟ್ಲ್ ಕೆಲಸ, ಮನೆ ಕೆಲಸ ಮಾಡಿಕೊಂಡು ಇದು ಮಾಡೋದು, ಈ ದೇವ್ರ ಸಾಮಾನೆಲ್ಲ ಉಜ್ಜಿದಾದ ಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಏನಪ್ಪ ಅಂದರೆ, ಈಗ ಒಂದು ಅಂಗಡಿಗೆ ಹೋಗ್ತೀನಿ, ನಾನೇ ಅಂಗಡಿಗೆ ಹೋಗಿರ್ತೀನಿ. ಇಲ್ಲಿ ಮನೆ ಹತ್ರ ಇರೋ ಅಂಗಡಿಗೆ ಹೋಗಿ ನಾವು ಹಾಲು, ಡೈಲಿ ಐಟಮ್ಸ್ ಏನು ತೊಗೋತೀವಿ, ಅಂದರೆ ನಮಗೇನು ಡೈಲಿಗೆ ಏನು ಬೇಕಾಗಿರುತ್ತೆ, ಹಾಲು ಬೇಕಾಗಿರುತ್ತೆ, ಇಲ್ಲ ನೀರು ಬೇಕಾಗಿರುತ್ತೆ, ಇಲ್ಲ ಇನ್ನೇನೋ ಒಂದು ಸಣ್ಣ ಪುಟ್ಟದು, ಒಂದು ಧನಿಯಾ ಪೌಡ್ರು, ಒಂದು ಖಾರದ ಪುಡಿನೋ, ಇಲ್ಲ ಒಂದು ಬಿರಿಯಾನಿ ಮಸಾಲನೋ, ಈ ಥರದಕ್ಕೆ ಹೋಗ್ತೀವಿ. ಬಟ್ ಅದನ್ನೇ ನಾವು ಡೈಲಿ ರೊಟೀನ್ ಥರ, ಅಂದರೆ ಒಂದು ಸಕ್ಕರೆನೋ ಒಂದು 10 ರೂಪಾಯಿಗೆ ತೊಗೊಂಬರಕ್ಕೆ ಹೋಗೋದು, ಇಲ್ಲ ಹೋಗ್ಬಿಟ್ಟು ಒಂದು ಅರ್ಧ kg ಇಲ್ಲೇಬೇಳೆ ತೊಗೊಂಬರೋದು, ಹೀಗೆ ಮಾಡಿದ್ರೆ ನಮ್ಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಲಾಸ್ ಆಗುತ್ತಪ್ಪ ಅಂತ ನಾವು ಕೇಳೋದಾದರೆ, ನಾವು ತಿಂಗಳಿಗೆ ಇಷ್ಟು ಅಂತ ನಾವು ಲೀಸ್ಟ್ ಮಾಡ್ಕೋತೀವಲ್ಲ, ಆ ಲೀಸ್ಟಲ್ಲಿ ನಾವು ತಿಂಗಳಿಗೆ 3,000 ರೂಪಾಯಿ ಖರ್ಚು ಮಾಡಿಬಿಟ್ಟು, ಒಂದು ತಿಂಗಳು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಈಗ ಏನು ಒಂದು ತಿಂಗಳು ಹೋಗ್ಬಿಟ್ಟು ನಿಮ್ಮ ಕಡೆ ಏನು ಅಂಗಡಿಗಳಿರುತ್ತೆ, ಅಂದರೆ ಹೋಲ್ಸೇಲ್ ಅಂಗಡಿಗಳಲ್ಲಿ ಐಟಮ್ ಹಾಕ್ಕೊಂಬರ್ತೀರಲ್ಲ, ಆ ಹೋಲ್ಸೇಲ್ ಅಂಗಡಿಗಳಲ್ಲಿ ಐಟಮ್ ಹಾಕೊಂಬಂದ್ಮೇಲೆ ಬಿಲ್ ಮಾಡ್ಕೊಂಬಂದು ಅದಕ್ಕೂ ಮತ್ತು ನೀವು ದಿನ ಹೋಗಿ ಇಲ್ಲಿ ತೊಗೊಂಬರೋದು ಬಿಲ್ಲಕ್ಕೂ ಟ್ಯಾಲಿ ಮಾಡಿ ನೋಡಿ, ತುಂಬಾ ಡಿಫ್ರೆನ್ಸ್ ಬರುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡೋದಾದರೆ, ತೊಗರಿಬೇಳೆ ನಾನು ಅಲ್ಲಿ ತರೋದು ಹೋಲ್ಸೇಲ್ ಅಂಗಡಿಯಲ್ಲಿ ತರೋದಾದರೆ, ಅದರಲ್ಲಿ ಫಸ್ಟು, ಸೆಕೆಂಡು, ಥರ್ಡು ಅಂತೆಲ್ಲ ಒಂದು ಇದಿರುತ್ತಲ್ಲ. ಫಸ್ಟ್ ಕ್ವಾಲಿಟಿ ತೊಗೊಂಡ್ರೆ ಕೂಡ 150 ರೂಪೀಸ್ ಅಂತಲೇ ಅಂದ್ಕೊಳ್ಳೋಣ. 150 ರೂಪಾಯಿ ಅಂದರೆ ಕೂಡ ಇಲ್ಲಿ ನಾವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ 200 ರೂಪಾಯಿ ಹತ್ರ ಇರುತ್ತೆ. 1 kg ಇಲ್ಲಿ 200 ರೂಪಾಯಿ ಅಂದರೆ ನಾವು ಅಲ್ಲೋಗಿ 2.5 kg ತೊಗೊಂಬಂದರೆ ತಿಂಗಳಿಗೆ ನಮ್ಗೆ ಇನ್ನೂ ಸ್ವಲ್ಪ ಉಳಿಯುತ್ತೆ.
ಸೊ ಕಾಸು ಕೂಡ ನಮಗೆ ಉಳ್ಕೊಳ್ಳುತ್ತೆ. ಸೊ ಆ ರೀತಿ ಕೂಡ ನಾವು ಸೇವ್ ಮಾಡ್ಬೋದು. ಹಾಲಿಗೆಲ್ಲ ನಾವು ಸ್ಟಾಕ್ ಮಾಡೋಕ್ಕಾಗೋದಿಲ್ಲ. ಸೊ ಗುಡ್ ಲೈಫ್ ಹಾಲು ಆದರೆ ನಾವು ತಿಂಗಳಿಗೆ ಒಂದು ಸತಿ ತೊಗೊಂಬಂದು ಇಟ್ಕೋಬೋದು. ಈಗ ಯಾರು ಜಾಸ್ತಿ ಗುಡ್ ಲೈಫ್ ಯೂಸ್ ಮಾಡಲ್ಲ, ಡೈಲಿ 126 ರುಪೀಸ್ ತೊಗೊಂಬಂದು ಅದನ್ನೇ ಇದು ಮಾಡ್ತಾರೆ. ನೀರು ಅಷ್ಟೇ ಅವರೇ ತಂದು ಹಾಕಿದ್ರೆ ನಮಗೆ ಒಂದು 5 ರುಪೀಸ್ ಜಾಸ್ತಿ ಇರುತ್ತೆ. ಸೊ ಆಗೋರು ಅಂದರೆ ಗಾಡಿ ಇದ್ದು ಇಲ್ಲ ನಮ್ಮ ಕೈಲಿ ಆಗುತ್ತೆ ಎತ್ಕೊಂಬರಕ್ಕಂದ್ರೆ ನಾವೇ ಎತ್ಕೊಂಬಂದರೆ ನಮ್ಗೆ ಅಲ್ಲಿ ಕೂಡ 5 ರೂಪಾಯಿ ಉಳಿಸ್ಕೋಬೋದು. ಈ ರೀತಿ ನಾವು ಸೇವಿಂಗ್ಸು ಆರಾಮಾಗಿ ಮಾಡ್ಕೋಬೋದು. ಈ ರೀತಿ ಸೇವಿಂಗ್ಸ್ ಮಾಡೋದ್ರಿಂದ ನಮಗೂ ಕೂಡ 5 ರೂಪಾಯಿ ಉಳಿದ್ರೆ ಕೂಡ ಒಂದು ಸೈಡಲ್ಲಿ ಹಾಕಿದ್ರೆ ಒಂದು 10 ದಿನ ಎತ್ತಿಕ್ಕಿದ್ರೆ ಕೂಡ ನಮಗೆ ಇಷ್ಟ ಆಗುತ್ತೆ. 5 ರೂಪಾಯಿ ಅಂದರೆ 25 ರೂಪಾಯಿ ಆಗುತ್ತೆ. ಸೊ ಇನ್ನೊಂದು ಸತಿ ನೀರಿಗೆ ನಮಗೆ ಅದೇ ಕಾಸು ಇನ್ನೊಂದು ದಿನ ನೀರಿಗಾಗುತ್ತೆ. ಹಾಗೆ ತರಕಾರಿದು ಅಷ್ಟೇ ತಂದು ಫ್ರಿಜ್ಜಲ್ಲಿ ಇಟ್ಕೊಬಿಟ್ಟು ಮತ್ತು ಇದು ಮಾಡೋಕ್ಕಾಗಲಿಲ್ಲ ಟೈಮ್ ಇಲ್ಲ ಅಂತ ಎತ್ತಿ ಬಿಸಾಕೋ ಬದಲು ಅದನ್ನೇ ಯಾವಾಗ ಬೇಕೋ ಆವಾಗ ಫ್ರೆಶ್ ಆಗಿ ತೊಗೊಬರೋದು. ಇಲ್ಲ ನಮ್ಗೆ ಎಷ್ಟು ಬೇಕೋ 1 kg ತೊಗೊಂಬಂದರೆ ನಮ್ಗೆ ಎಷ್ಟು ದಿನಕ್ಕೆ ಆಗುತ್ತೆ ಅನ್ನೋದು ನಮಗೊಂದು ಐಡಿಯಾ ಇರುತ್ತೆ. ನಮಗೆ ಏನೇನು ಬೇಕು, ಮನೇಲಿ ಯಾರ್ಯಾರು ಯಾವ್ಯಾವ ತರಕಾರಿ ತಿಂತಾರೆ, ನಾವು ಯಾವ ತರಕಾರಿ ತಿಂತೀವಿ, ನಾವು ಡೈಲಿ ಯೂಸ್ ಮಾಡೋದು ಯಾವ ರೀತಿ ಮಾಡ್ತೀವಿ, ಅದೆಲ್ಲ ನಮಗೆ ಆಲ್ರೆಡಿ ಐಡಿಯಾ ಬಂದ್ಬಿಟ್ಟಿರುತ್ತೆ ಹೆಣ್ಮಕ್ಳಿಗೆ. ಸೊ ಆ ರೀತಿ ನಾವೇನಾದರೂ ಅದನ್ನು ಕಂಟಿನ್ಯೂ ಮಾಡಿದ್ರೆ, ಆ ಥರ ನಾವೇನಾದರೂ ತೊಗೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ನಾವು ಎಷ್ಟಾದರೂ ಅಮೌಂಟ ಉಳಿಸ್ಕೋಬೋದು. ಮನೇಲಿ ಅಂದರೆ ಯಜಮಾನ್ರಿಗೆ ಗೊತ್ತಿಲ್ಲದೇ ನಾವು ಸೇವಿಂಗ್ಸ್ ಮಾಡಿ ಇಟ್ಕೋಬೋದು. ಅದು ಕೂಡ ನಮಗೆ ಯಾವಾಗಲಾದರೂ ಖರ್ಚಿಗೆ, ಇಲ್ಲಾಂದರೆ ನಮಗೆ ಯಾವಾಗಲಾದರೂ ಮನೇಲಿರೋರ್ಗೇ ಯೂಸ್ ಆಗುತ್ತೆ. ಇಲ್ಲ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದಾಗ ಅವ್ರ ಹತ್ರ ದುಡ್ಡಿಲ್ಲ ಅಂದಾಗ, ಮಕ್ಳಿಗೆ ಏನಾದರೂ ಬೇಕು ಅಂದಾಗ, ಆಚೆ ನಾವೇನಾದರೂ ಬೇಕು ಅಂದಾಗ ಇನ್ನೊಬ್ಬರನ್ನ ಕೈ ಎಡ್ಡೋ ಬದಲು ಇದನ್ನು ನಾವು ಆರಾಮಾಗಿ ಬಳಸ್ಕೋಬೋದು. ಸೊ ಈ ರೀತಿ ಸೇವಿಂಗ್ಸು ಮಾಡ್ಕೋಬೋದು. ನಾನು ಒಂದೊಂದು ಟೈಮು ಆಚೆ ಎಲ್ಲ ಈ ದೊಡ್ಡ ಅಂಗಡಿಗಳಿಗೆ ಹೋಗದೆ ಇಲ್ಲೇನೆ ತೊಗೊಂಬಂದು ಸುಮಾರು ಯೋಚನೆ ಮಾಡಿದ್ದೇನೆಂದರೆ, ಸೊ ಈ ಥರ ಎಲ್ಲ ನಾನೇ ಸೇವಿಂಗ್ಸ್ ಮಾಡ್ಕೋಬೋದಲ್ಲ ಯಾಕೆ ಅಂತ ಹೇಳಿ ಯೋಚನೆ ಮಾಡಿದಾಗ ನನಗನ್ಸಿದ್ದು ಇದೊಂದೇ. ಸೊ ಈ ರೀತಿ ನಾವು ಆರಾಮಾಗಿ ಆ್ಯಸ್ ಯೂಶ್ವಲ್ ನಾವು ಆರಾಮಾಗಿ ಸೇವ್ ಮಾಡ್ಬೋದು ಅಂತ. ಇನ್ನು ನಾನು ಆಚೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟುಬಿಟ್ಟು ಇನ್ನು ದೇವ್ರಿಗೆ ದೀಪ ಹಚ್ಚೋಣ ಅಂತ ಹೇಳಿ ಒಳಗಡೆ ಬಂದೆ. ಸೊ ಧೂಪ ಹಚ್ಚಿಬಿಟ್ಟು ನಾರ್ಮಲಾಗಿ ಪೂಜೆ ಮಾಡಿ ಅಂಗಡಿ ಹತ್ರ ಹೋಗಬೇಕಾಗಿತ್ತು. ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂಗಡಿ ಹತ್ರ ಹೋಗ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ. ಏನಪ್ಪ ಇವ್ರು 4 ದೀಪ ಹಚ್ಚಿದ್ದಾರೆ ಅಂತ ಇದ್ರೆ, ರಾಯರದು ಒಂದು ಪುಟ್ಟು ವಿಗ್ರಹ ಇದೆ. ಆ ವಿಗ್ರಹದ ಹತ್ರ ತುಪ್ಪದ ದೀಪ ಹಚ್ಚಿದ್ದೆ ಮಣ್ಣು ದೀಪದಲ್ಲಿ. ಇನ್ನು ನಾರ್ಮಲ್ ಆಗಿ ದೇವ್ರಿಗೆ ಹಚ್ಚುವಂಥದ್ದು ಒಂದು 4 ದೀಪ. ಹಾಗೆಯೇ ಬೆಳ್ಳಿ ಇದ್ರದ್ದು ತುಪ್ಪದ ದೀಪ ತುಪ್ಪದ ಆರತಿ ಮಾಡ್ತೀವಲ್ಲ, ರಾಯರಿಗೆ ತುಪ್ಪದ ಆರತಿ ಮಾಡಿದ್ದಾಯಿತು. ಇಷ್ಟೇ ಇವತ್ತಿನ ರೊಟ್ಟಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.